ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯವರ ಮೂರ್ತಿಗಿಂತ 18 ಮೆಟ್ಟಿಲಿಗೆ ಶಕ್ತಿ ಜಾಸ್ತಿ ಇರೋದು. ಯಾಕಂತಂದರೆ ಶಬರಿಮಲೆ ಮೂರ್ತಿಯನ್ನು ಎಲ್ಲರೂ ದರ್ಶನ ಮಾಡ್ಬೋದು, ಶಿವಿಲ್ ಸ್ವಾಮಿಗಳು ಮಾಡ್ಬೋದು, ಮಾಲಾಧಾರಿಗಳು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆದರೆ 18 ಮೆಟ್ಟಿಲುಗಳನ್ನು ಇರುಮುಡಿಗಿರೋರು ಮಾತ್ರ ವ್ರತ ಮಾಡಿ 48 ದಿನ ಕಾಲ ಇರುಮುಡಿಗಿರೋರು ಮಾತ್ರ ಅವಕಾಶ ಕೊಡ್ತಾರೆ. ಇರುಮುಡಿಗಿರೋರಿಗೆ ಮಾತ್ರ ಅವಕಾಶ ಕೊಡ್ತಾರೆ. ಮತ್ತೊಂದು ಸರಿ ನೀವು ಬಂದರೆ ಅಲ್ಲೇ ನೀವು ಇರುಮುಡಿ ಇಳಿಸಿದ್ರೆ ಬಂದರೆ ನಿಮ್ಗೆ ಅವಕಾಶ ಕೊಡೋದಿಲ್ಲ. ಯಾಕಂತಂದರೆ ತಲಾಂತರದಿಂದ ಪ್ರಪಂಚದಾದ್ಯಂತ ಎಷ್ಟು ಗುರುಸ್ವಾಮಿಗಳು, ಎಷ್ಟು ಕನ್ಯಾ ಸ್ವಾಮಿಗಳು, ಎಷ್ಟು 2ನೇ ವರ್ಷ 3ನೇ ವರ್ಷ ಆ ಮೆಟ್ಟಲು ಹತ್ತಿರ್ಬೋದು. ಎಷ್ಟು ಗುರುಸ್ವಾಮಿಗಳ ಆಶೀರ್ವಾದ ಆ ಪಾದ ತುದುಗಳು ನಮಗೆ ಸಿಗ್ಬೋದು, ಸೋಕ್ಬೋದು. ನೀವು 2ನೇ ವರ್ಷ 3ನೇ ವರ್ಷ ಹೋಗಕ್ಕೆ ಆಗ್ತದೆ ಗೊತ್ತಿಲ್ಲ. ಮೊದಲನೇ ವರ್ಷ ಶಬರಿಮಲೆ ಯಾತ್ರೆ ಮಾಡೋರು ಆ 15 ಮೆಟ್ಲು ಹತ್ರ ಹೋಗ್ತಿದ್ದಾನೆ ಒಂದು ರೋಮಾಂಚನ ಆಗ್ತದೆ. ಆ ಮೆಟ್ಲು ಮುಟ್ಟಿದ ತಕ್ಕ ಒಂದು ರೋಮಾಂಚನ ಆಗ್ತದೆ. ಆ ಪಾದ ಸ್ಪರ್ಶೆ ಮಾಡ್ತಿದ್ದಂಗೆ ಒಂದು ರೋಮಾಂಚನ ಆಗ್ತದೆ. ಅವ್ರಿಗೆ ಈ ಪ್ರಪಂಚದಾದ್ಯಂತ ಎಷ್ಟು ಗುರುಸ್ವಾಮಿಗಳಿದಾರಲ್ಲ ಅವ್ರಿಗೆಲ್ಲರ ಆಶೀರ್ವಾದ ಕನ್ಯಾ ಸ್ವಾಮಿಗಳು ಸಿಗ್ತದೆ. ಈ 18 ಮೆಟ್ಲಿಗೆ ಇಷ್ಟೊಂದು ಶಕ್ತಿ ಇದೆ ಅಂದಮೇಲೆ ಅದಕ್ಕೊಂದು ಪದ್ಧತಿ ನಿಯಮ ಅಂತ ಹೇಳ್ತಾರೆ.